ಅಪ್ಪಾಜಿ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ಬಿಸಿಯಾದ ಮಾನವ ಬಿಸಿಯಾದ ಕಂಡೋಣ ಮಾನವ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಬೇಡುವೆನು ನಿರ್ಮೋಹಿ ಭವತಿ ಭಿಕ್ಷಾಂದೇಹಿ ಬೇಡುವೆನು ನಿರ್ಮೋಹಿ ಆಪತ್ ಬಂಧು ಶ್ರೀ ಹರಿ ಶಾಪ ವಿಮೋಚನಗಾತರೆ ಆಪತ್ ಬಂಧು ಶ್ರೀ ಹರಿ ಶಾಪ ವಿಮೋಚನಗಾತರೆ ನೀನೆಂದೇ ನಾ ಇಲ್ಲಿಗೆ ಬಂದಿ ಭಿಕ್ಷಾಂದೇಹಿ ಎನ್ನುತ್ತ ನಿಂತೆ ನೀನೆಂದೇ ನಾ ಇಲ್ಲಿಗೆ ಬಂದಿ ಭಿಕ್ಷಾಂದೇಹಿ ಎನ್ನುತ್ತ ನಿಂತೆ ಈ ಭಿಕ್ಷಾಂದೇಹಿ ಬೇಡುವೆನು ನಿರ್ಮೋಹಿ ಭವತಿ ಭಿಕ್ಷಾಂದೇಹಿ ಬೇಡುವೆನು ನಿರ್ಮೋಹಿ ಬ್ರಹ್ಮ ಕಪಾಲವ ಹಿಡಿದು ಧರ್ಮ ದೀಕ್ಷೆಯನ್ನು ನಡೆದು ಬ್ರಹ್ಮ ಕಪಾಲವ ಹಿಡಿದು ಧರ್ಮ ದೀಕ್ಷೆಯನ್ನು ನಡೆದು ನೀನೆಂದೇ ನಾ ಇಲ್ಲಿಗೆ ಬಂದಿ ಭಿಕ್ಷಾಂದೇಹಿ ಎನ್ನುತ್ತ ನಿಂತೆ ಭಿಕ್ಷಾಂದೇಹಿ ಎನ್ನುತ್ತ ನಿಂತೆ ಅಣ್ಣಂದಿರೇ ಅಕ್ಕಂದಿರೇ ಮತ್ತೆ 10 ಪೈಸೆ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿರಿ. ಹೊಟ್ಟೆ ಹಸಿದಿದೆ, ಹೊಟ್ಟಿಗೆ ಹಿಡಿ ಹಿಟ್ಟಿಲ್ಲದೆ 3 ದಿನಗಳಾದವು. ಅಣ್ಣಗಳಿರ ಒಡ ಹುಟ್ಟಿದವರಿಗೆ ಯಾವ ಅನ್ಯಾಯವನ್ನು ಮಾಡಬೇಡಿರಿ. ಮಾಡಿದರೆ ನನ್ನ ಹಾಗೆ ಭಿಕ್ಷೆ ಪಾತ್ರೆ ಹಿಡಿದು ಭಿಕ್ಷೆ ಬೇಡಿ ತಿನ್ನಬೇಕುತ್ತದೆ. ಅಣ್ಣಗಳಿರ ಸಾವಿತ್ರಿ, ಈಗಲಾದರೆ ನನ್ನ ಮಾತಿಗೆ ಒಪ್ಪಿ ನೀನನ್ನವರಾದರೆ ಅವರನ್ನು ಬದುಕಲು ಬಿಡುತ್ತೇನೆ. ಎಲ್ಲವಾದರೆ ಅವರ ಪ್ರಾಣ ನನ್ನ ಕೈಯಲ್ಲಿ ಗಗನ ಸೇರುವುದು. ಸಾವಿತ್ರಿ ಬೇಡ, ನನ್ನ ಪ್ರಾಣ ಹೋದ ಚಿಂತೆಯಲ್ಲ. ನೀನಿವರು ಹೇಗಂತ ಮಾತ್ರ ಕೇಳಬೇಡ. ಸಾವು ಹತ್ತಿರ ಬರುತ್ತದೆ ಎಂಬುವುದು ಇವನಿಗೆ ಗೊತ್ತಿದ್ದರು. ಎಲ್ಲ ತನ್ನ ಹೆಂಡತಿಯ ಶೀಲದ ಬಗ್ಗೆ ಕರುಣೆ ತೋರುವೆಯೋ? ಜಗನ್ನಾಥ್ ಜಗನ್ನಾಥ್ ಬನ್ನಿ ಮಿಸ್ಟರ್, ಬನ್ನಿ. ಒಳ್ಳೆ ರೋಷದಿಂದ ಬಂದು ನಾಯಿ ಚೀರಿದಂತೆ ಚೀರುವೆಯಲ್ಲ, ಅದೇ ಸಂತೋಷದಿಂದ ಬಂದಿದ್ದರೆ ಈ ಸಾವಿತ್ರಿಯ ಸುಖ ಪಡುವುದರಲ್ಲಿ ನೀನು ಪಾಲುಗಾರನಾಗುತ್ತಿದ್ದಿ. ಆದರೆ ಈಗಲ್ಲ. ಯಾರೋ ನಾಯಿ ನೀನು. ನಾಯಿ ತಂದೆ
ತಾಯಿಯ ಮಗ್ಗಲಲ್ಲಿ ಮಲಗಿ ಕಾಮಂದ ತೀರಿಸಿಕೊಳ್ಳ ನಿನ್ನಂತ ಬಂಡ ನಾನಲ್ಲ. ಭಾರತಾಂಬೆಯ ಕಿರಿಯ ಮಗ, ಸೋದರರಿಗೆ ಆದೇಶ ಸೋದರನಾಗಿ ಸುಂದರಿಗೆ ಒತ್ತು ಬುದ್ಧಿ ಕಲಿಸುವ ನಿಮ್ಮಪ್ಪ ಕಣೋ ನಿನ್ನ ಪಾಲಿನ ಯಮಧರ್ಮ. ರಾಸ್ಕಲ್, ನನ್ನಂತವನ ಹೆಸರು ಹೇಳುವ ಯೋಗ್ಯತೆ ನಿನಗೆಲ್ಲಿದೆಯೋ ಮಗನೇ? ರಾಮ ಲಕ್ಷ್ಮಣರಂತಿದ್ದ 3 ಜನರು ನನ್ನನ್ನು ಏನು ಮಾಡಲಿಕ್ಕಾಗಲಿಲ್ಲ. ಅಂದೊಂದು ಸಲ ನಿನ್ನ ತಂದೆಗೆ ಮಾಡಿದ ಅವಮಾನದ ಸೇಡಿಗೆ ಹೋಗಿ ಅಂದಿನಿಂದ ಕಾಲು ಕುಳಿತು ನಿಮ್ಮ ಮನೆಯನ್ನೇ ನಿರ್ವಾಸ ಮಾಡಿದ ಭೂಪ ಈ ಜಗನ್ನಾಥ. ಅಂದಾಗ ಈಗ ನನ್ನನ್ನು ನೀನು ಏನು ಮಾಡಲು ಸಾಧ್ಯ? ನಾಯಿ ಹೆಣ್ಣು ಎಂದರೆ ಎಷ್ಟೊಂದು ಕೀಳಾಗಿ ಕಾಣುವೆಯಲ್ಲೋ ಅದಕ್ಕೆ. ಹೆಣ್ಣು ಬರೀ ಹೆಣ್ಣಲ್ಲ, ನಿನಗೆ ಹೆಂಡತಿಯಾಗಿ ಅಕ್ಕ ತಂಗಿಯಾಗಿ ಮೇಲಾಗಿ ತುತ್ತಿಟ್ಟು ಎದೆ ಹಾಲು ಕುಡಿಸಿದ ನಿನ್ನ ಹಡೆದ ತಾಯಿ ಹೆಣ್ಣು ಕಣೋ ಜಗನ್ನಾಥ್. ಈ ಕನ್ನಡದ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಹಿಳೆಯರಿಗೂ ಗರತಿತನದ ಋಣ ಇದ್ದೇ ಇರುತ್ತದೆ. ಹಾಗೆ ಜಗನ್ನಾಥ್ ಭಾರತದ ಸ್ವತಂತ್ರವನ್ನು ಕಪಿ ಮುಷ್ಟಿಯಲ್ಲಿ ಹಿಡಿದು ಕೆಂಪು ಮೋತಿಯ ಕಪಿಗಳಿಗೆ ಸಿಂಹ ಸ್ವಪ್ನವಾಗಿ ಬೆಳಗಲ್ಲಿಗೆ ಆಹುತಿಯಾದರೂ ಸಂಗೊಳ್ಳಿ ರಾಯಣ್ಣನು ಹೆತ್ತವಳ ಕನ್ನಡತಿ ಹೈದರಲ್ಲಿ ಸೈನ್ಯದೊಂದಿಗೆ ಏಕಾಂಗಿಯಾಗಿ ಹೋರಾಡಿ ಭಾರತಮ್ಮನ ಬಾವುಟವನ್ನೇ ಕೋಟೆಯ ಮೇಲೆ ನಿಲ್ಲಿಸುವಾಗ ಹೈದರ್ ಗುಂಡೇಟಿಯ ಬಲಿಯಾದ ವೀರ ಮಧುಕರಿ ನಾಯಕರ ತಾಯಿ ಕನ್ನಡತಿ. ಬ್ರಿಟಿಷರ ಬಾಹುಬಲಕ್ಕೆ ಸವಾಲು ಓಡಿ ತೆಗ್ಗಿನ ಮನಿ ನಾಯಕರ ಕುತಂತ್ರಕ್ಕೆ ಬಲಿಯಾಯ ವೀರ ಮರಣನೊಪ್ಪಿದ ಸಿಂಧೂರ ಹುಲಿ ಸಿಂಧೂರ ಲಕ್ಷ್ಮಣ ತಾಯಿ ಕನ್ನಡತಿ. ಇಂಥ ವೀರರನ್ನು ಹೆತ್ತು ಭಾರತಮ್ಮನ ಕನ್ನಡಮ್ಮನ ಪ್ರತಿರೂಪದ ಹೆಂಗಳಿಯರ ಶೀಲವೆಂಬ ವಂಶಕ್ಕೆ ಕೈ ಹಾಕುವ ನಿಮ್ಮಂತಹ ಸಂಡರಿಗೆ ಜನ್ಮ ನೀಡಿದ ತಾಯಿ ಎನಿಸಿಕೊಳ್ಳದೆ ಬಂಜೆಯಾಗಿದ್ದರೆ ಸಾವಿರ ಪಾಲು ಮೇಲಿತ್ತು. ಬೆಸ್ಟ್ ತಂದಿಗೆ ಹುಟ್ಟಿದ ಆ ಮಾತನ್ನೇ ಆಡ್ರಿವೆ ಜಗನ್ನಾಥ್. ಕನ್ನಡದ ನಾಡಿನಲ್ಲಿ ಹುಟ್ಟಿದ ಹೆಂಗಳಿಯರ ಶೀಲವೆಂಬ ಮಾನ ಕಳೆಯಲು ಹಾತರಿಯುವ ನಿಮ್ಮಂತ ಕಾಮಂದಿರಿಗೆ ಒತ್ತು ಬುದ್ಧಿ ಕಲಿಸುವ ನಾನಲ್ಲ ಸೂಳೆಯ ಮಗ. ಗಂಡ ಹೆಂಗಳಿಯರ ಶೀಲ ಎಂಬ ವಂಶಕ್ಕೆ ಕೈ ಹಾಕುವ ನಿಮ್ಮಂತವರು ಸೂಳೆಯ ಮಕ್ಕಳು. ದಾರಿಯಲ್ಲಿ ತಿರುಗುವ ನಾಯಿ ಸ್ವರೂಪದ ಹಾದರದ ಜಾತಿಗೆ ಹುಟ್ಟಿದ ಹಿರಿದಾದ ಸೂಳೆಯ ಮಕ್ಕಳು. ಬಸವರಾಜ, ನೀನೇನೇ ಕೆರೆಸಿಕೊಂಡರು ನಿನ್ನ ಮನೆಯಲ್ಲಿ ಕಾಲಿಡುವಾಗಲೇ ನಾನು ದೇವರ ಮೇಗಿನ ಹಂಗು ಹರಿದು ಬಂದಿರುವೆ. ಸೋರನಾಗಿ ನಿಮ್ಮ ಮನೆತನವನ್ನೇ ಸರ್ವನಾಶ ಮಾಡಿ ನಿಮ್ಮ ವಂಶವನ್ನೇ ಬೀದಿಯಲ್ಲಿ ಭಿಕ್ಷಲ್ಲಿ ಬೇಡಲಿಕ್ಕೆ ಹತ್ತಿದ್ದೀನಿ. ಅಂದಾಗ ನೀನು ನರ ಹರಿದುಕೊಂಡರೇನು, ನರ ಕಿತ್ತುಕೊಂಡರೇನು? ಶ್ರೀಕೃಷ್ಣ ಹಿಂದೆ 10 ಅವತಾರ ಎತ್ತಿ ಬಂದು ದುಷ್ಟರ ಸಂಹಾರ ಮಾಡಿದ. ಈಗ 11ನೇ ಅವತಾರದಲ್ಲಿ ನಿನ್ನ ನಿರ್ನಾಮ ಮಾಡುವುದಕ್ಕಾಗಿ ಈ ಅವತಾರ ಬಂದಿದ್ದಾನೆ. ಒಬ್ಬಂಟಿಗರಾಗಿ ನಿನ್ನಂತ ಕೊನೆಯೊಂದಿಗೆ ರಣಬೇರಿ ಬಾರಿಸುವ ಇವರೊಬ್ಬ ಕಲಿಯುಗದ ಅಭಿಮಾನ. ಏನು ಅಭಿಮನ್ಯು? ದಾಪೋರಿಯುಗದಲ್ಲಿ ಅಭಿಮನ್ಯು ಸಮಯ ಸಿಕ್ಕರೆ ಶಿವನ ಹಣೆಯ ಮೇಲೆ ಬೆವರಿರುವಂತೆ ಬಿದ್ದ ಮಾಡುತ್ತೇನೆಂದು ಪಣ ತೊಟ್ಟಿರಲ್ಲಂತೆ. ಅವರ ಜಾಗ್ರತರ ಕುತಂತ್ರಕ್ಕೆ ಬಲಿಯೋಗಿ ಅವನ ಪ್ರಾಣವನ್ನೇ ನಿರ್ನಾಮ ಮಾಡಿಕೊಂಡ ನೀನು ಈ ದ್ವಾಪರಯುಗದಲ್ಲಿ ಕರುಣನಾಗಿ ಬಂದರೆ, ಅಭಿಮನ್ಯವಾಗಿ ನೀ ಬಂದರೆ ಕರುಣನಾಗಿ ನಿನ್ನ ಕೈ ನಾ ಕತ್ತರಿಸಬೇಕಾಗುತ್ತದೆ. ಬಂಡ, ಕರುಣನ ಹೆಸರು ಹೇಳಲಿಕ್ಕೂ ಸ್ವಲ್ಪ ಮರ್ಯಾದೆ ಬೇಕು ನಿನಗೆ. ಕರುಣನ ಭರನಾರಿಯರನ್ನೇ ಕಾಪಾಡಿದರೆ ಹೊರತು ನಿನ್ನಂತೆ ಮಾನಭಂಗ ಮಾಡಲು ಪ್ರಯತ್ನ ಮಾಡಲಿಲ್ಲ. ಬಸವರಾಜ, ನಾನು ಸತ್ತು ಹೋದರೂ ಚಿಂತೆ ಇಲ್ಲ. ನೀನು ಸಾಯುವವರೆಗೂ ನನ್ನ ಹೆಸರು ಹೇಳಿಯೇ ಸಾಯಬೇಕು. ಹಾಗಾದರೆ ನಾನು ಹಾಗಲ್ಲ. ಸತ್ತೊಡನೆ ನನ್ನ ಸೇಡು ತೀರಿತಲ್ಲ ಸಂತೋಷದಿಂದ ಕಣ್ಣ ಮುಚ್ಚುತ್ತೇನೆ. ನೀನು ಜೀವಂತ ಇರುವವರೆಗೂ ನನ್ನನ್ನು ನೆನೆಸಿ ಸಾಯಬೇಕು ಮಗನೇ. ಲೇ, ಆ ನಾಯಿಗಳನ್ನು ಏನು ನೋಡುತ್ತೀರಿ? ಎಳೆದುಕೊಂಡು ಬನ್ನಿರಿ.
ನಾವು ಸಂಜೆ ಆಗ್ತಾ ನೋಡಿ. ಸಾವಿತ್ರಿ, ನೋಡಿದೆಯೋ ನಿನ್ನ ರಕ್ಷಣೆಗೆ ಇಲ್ಲಿ ಯಾರೂ ಬರಲಿಲ್ಲ ಎಂದು ನಿನಗೆ ಆಸೆ ಇದೆಯೋ ನಿನ್ನ ಮೈದನ ಬಸವರಾಜ ಬರುವನೆಂದು. ಅವನಿಲ್ಲಿಗೆ ಬರುವುದಿಲ್ಲ. ನೀವು ಗಂಡ ಹೆಂಡರ ಇಬ್ಬರು ಒಂದಾಗಿದ್ದನ್ನು ಕಂಡು ಹೆಂಡವನ ಮೇಲೆ ಸುಳ್ಳಾಪವಾದ ಹೊರಿಸಿದ್ದಕ್ಕಾಗಿ ನನ್ನೊಡನೆ ಹಣವಿಸಿದುಕೊಂಡವನು ಬಹುದೂರ ಹೋಗಿದ್ದಾನೆ. ನನ್ನ ಮೈದಿನ ಅಂತವನೆಲ್ಲ ಅವನು ಯಾವತ್ತೂ ಮಾತಿಗೆ ತಪ್ಪಲ್ಲ, ಬಂದೇ ಬರ್ತಾನೆ. ಅದು ನಿನ್ನ ಭ್ರಮೆ ಮಾತ್ರ. ಹೇ ಜಗನ್ನಾಥ್, ರೇ ಜಗನ್ನಾಥ್, ಅಂತವರ ಯೋಗ್ಯತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗೆಲ್ಲಿಂದ ಬಂದಿತೋ ಚಾಂಡಾಲ? ತಾನು ಕೊಟ್ಟ ಎಂಜಲವನ್ನು ತಿನ್ನುವ ನಿನ್ನಂತ ಕುಹಕಿಯಲ್ಲ ನನ್ನ ತಮ್ಮ ಹುಂಡರ ಗಂಡನಾಗಿ ಬಂದೇ ತೀರುತ್ತಾನೆ. ಇದು ನನ್ನ ಹೆತ್ತ ತಾಯಿ ಹೇಳಿದು ಸತ್ಯ. ನೋಡಿದೆಯಲ್ಲ ಇದುವರೆಗೆ ನಿಮ್ಮ ಸಣ್ಣ ತಮ್ಮಂದಿರ ಸುವೃತ್ತಿನ ಈ ಸಮಾಜ. ಇನ್ನು ನಿಮ್ಮಿಂದ ನನ್ನನ್ನು ಏನು ಮಾಡಿಕೊಳ್ಳಲಾಗಲ್ಲ. ಬೇಕಾದರೆ ಒಂದು ಗುಂಡು ಹೊಡೆದು ನನ್ನನ್ನು ಕೊಲ್ಲಬಹುದು ಅಷ್ಟೇ. ನಾನು ಸಂತೋಷವಾಗಿ ಸಾಯುತ್ತೇನೆ. ಹಾಡು ಸಾವಿತ್ರಿ, ಈಗಲಾದರೂ ಹಾಡಿ ನನ್ನ ಮನ ತೃಪ್ತಿಪಡಿಸಿತು ಪಡಿಸು. ಮೂರನಿಂದ ಗಂಡು ಬಿದ ಮನೆ ಪ್ರಯೋಗ ಹಾಡು. ಹೌದು, ನನ್ನವರನ್ನ ಬದುಕಿಸಿಕೊಳ್ಳೋದಕ್ಕಾಗಿ ನನಗಿರುವುದು ಇದು ಒಂದೇ ದಾರಿ. ಅದಕ್ಕಾಗಿ ಇವನೊಂದಿಗೆ ಹಾಡಿ ಕುಣಿಯುವುದೇ ಸರಿ. ಬಾ. ಜಗನ್ನಾಥ್, ಈ ಕಟ್ಟಿದ ಕೈಗಳನ್ನು ಬಿಚ್ಚಿ ತೋರಿಸು ನಿನ್ನ ಗಂಡಸ್ತನ. ಬೇಡಿಯಂತೆ ನನ್ನ ಕೈ ಕಟ್ಟಿ ನಾರಿಯರ ಮಾನ ಪ್ರಾಣ ಕಡೆಯಬೇಡ. ಲೋ ಬಂಡ, ಬಿಚ್ಚು ನನ್ನ ಕೈ, ತೋರಿಸು ನಿನ್ನ ಗಂಡಸ್ತನ. ಮೊಯ್ದಿರೋವರನ್ನ ಏನು ನೋಡುತ್ತಿರುವಿರಿ? ಹೇ 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 ಹೇ. ತುಂಬಿಗೆ ರವಿ ಭೂಮಿಗೆ ಎಂದಿಗೂ ನನ್ನ ಪಾಲಿಗೆ ಕಂಗಡೆ ನೀನಾದರೆ ಜಗಬೇಕಂಡೆ. ಬಂದರೆ ಎಂದರೆ ವಿಮುಕ್ತವ ಬಾಳಕಾರಿಗೆ. ನಾನೇ ನಿನ್ನನ್ನು ಕೊಲ್ಲಬಹುದಿತ್ತು, ಆದರೆ ಆ ಅನಾಮಿಕನಿಂದಲೇ ಇದು ನಡೆದಿದ್ದು. ನಿನ್ನ ಪ್ರಾಣಕ್ಕೋಸ್ಕರ ಬಹಳ ದಿನದಿಂದ ಆತುರ ಪಟ್ಟಿದ್ದಾರೆ. ತೆಗೆದುಕೊಳ್ಳೆ ಪಿಸ್ತೂಲ್. ಜಗನ್ನಾಥ್, ಇದು ನನ್ನ ತಂದೆ ಕೊಂದ ಸೇಡಿಗಾಗಿ, ಇದು ನಮ್ಮನ್ನು ಸರ್ವನಾಶ ಮಾಡಿದ್ದಕ್ಕಾಗಿ, ಇದು ನಮ್ಮನ್ನೆಲ್ಲರನ್ನು ಬೇರ್ಪಡಿಸಿದ್ದಕ್ಕಾಗಿ, ಇದು ನಮ್ಮ ಪರನಾರಿಯರನ್ನೆಲ್ಲ ಶೀಲಹರಣ ಮಾಡಿದ್ದಕ್ಕಾಗಿ.
ಮೈಕರ ಕೊಡ್ರಿ ಹೋಗಿ. ಅಲ್ಲೋ ಸಣ್ಣ, ಒಬ್ಬ ಚಿಕ್ಕ ಹುಡುಗನ ಹಿಂದೆ ನಿಂತು ಬೆನ್ನ ಹಿಂದೆ ನಿಂತು ನನಗೆ ಗುಂಡು ಹೊರಿಸಿದೆಯಲ್ಲೂ. ನೀನು ಗಂಡಸಾಗಿದ್ದರೆ ನನ್ನ ಎದುರಿಗೆ ಬಂದ ಎದೆಗೆ ಎದೆಗೊಟ್ಟು ಹೋರಿ ಹೊಡಿದ್ದರೆ ನೀನೊಬ್ಬ ಗಂಡಸು ಎಂದು ನಾನು ಹೇಳಿಕೊಳ್ಳುತ್ತಿದ್ದೆ. ಆದರೆ ಈ ಸಮಾಜ ನಿನಗೆ ಗಂಡ ಎನ್ನುವುದೆಂದು ಕರೆಯುವುದಿಲ್ಲ, ಗಂಡು ಎಂದು ಕರೆಯುತ್ತದೆ. ಅಮ್ಮ, ಯಾರಾದರೂ ಈ ಅನಾಮಿಕನ ವಿಷಯವನ್ನು ಯಾರಿಗಾದರೂ ಹೇಳಿದರೆ ನಿಮ್ಮನ್ನು ಇದೇ ರೀತಿ ಮುಗಿಸಿ ಬಿಡ್ತಾನೆ. ವೇಷ